ಸುಗುಟೂರು ಗ್ರಾಮದ ಪ್ರತಿ ವರ್ಷವೂ ಶ್ರೀರಾಮದಂಡು ಕಾಲ್ನಡಿಗೆ ಪಾದಯಾತ್ರೆ ಕೈವಾರ ಕ್ಷೇತ್ರ ಈ ದಿನ 3ನೇ ವರ್ಷದ ಸಹಸ್ರ ಸಂಖ್ಯೆಯ ಭಕ್ತರ ಪಾಲ್ಗೊಂಡಿದ್ದು, ಗೌರವಾನ್ವಿತರು, ಸಮಾಜ ಸೇವಕರು ಹಾಗೂ ಧರ್ಮಾಧಿಕಾರಿಗಳು ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರರವರ ಸಹಭಾಗಿತ್ವ ಹಾಗೂ ಪ್ರಸಿದ್ಧಿ ಹೆಸರು ಪಡೆದ ಕೈವಾರ ಕ್ಷೇತ್ರ ಸಂಚಾರಕರು ಭಗವತರ್ ಬಾಲಕೃಷ್ಣ ರವರು ಭಾಗಿ ಈ ದಿನ ಶ್ರೀರಾಮ ದಂಡು ಸಾಗುವ ಮಾರ್ಗದರ್ಶನ ಭಕ್ತರ ಸಹಸ್ರ ಸಂಖ್ಯೆ ಸುಗಟೂರು ಗ್ರಾಮ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಿಂದ ಪ್ರಾರಂಭವಾಗಿ ಚಿಡ್ನಹಳ್ಳಿ, ತೋಟ್ಲಿ, ಶೆಟ್ಟಿ ಮಾದಮಂಗಳ, ಮದನಹಳ್ಳಿ ಕ್ರಾಸ್, ಮದನಹಳ್ಳಿ, ಜಿಡೇರಹಳ್ಳಿ, ಹಿರೇಕಟ್ಟಿಗೇನಹಳ್ಳಿ, ಮದರಕಲ್ಲು, ಮೂಡಹಳ್ಳಿ, ಮುತ್ತದಹಳ್ಳಿ, ಕೈವಾರ ಕ್ರಾಸ್, ಬನಹಳ್ಳಿ, ಕೈವಾರ ಮಠಕ್ಕೆ ದರ್ಶನ ಪಡೆಯುವುದು ಈ ದಿನ ಕಾರ್ಯಕ್ರಮ. ಗೌರವಾನ್ವಿತರು, ಊರಿನ ಗಣ್ಯರು, ಪ್ರಮುಖರು, ಜನಸಾಮಾನ್ಯರು, ಸಹಸ್ರ ಸಂಖ್ಯೆಯ ಕೈವಾರ ತಾತಯ್ಯನವರ ಭಕ್ತರು. ಈ ಸಮಯದಲ್ಲಿ ಗೌರವಾನ್ವಿತ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಜನರ ವಿಶ್ವಾಸ ಪಡೆದ ಸಮಾಜ ಸೇವಕರು, ಜನರು ಪರ ಅಭಿವೃದ್ಧಿ ನಾಯಕ ತೋಟ್ಲಿ ರಮೇಶ್ ರವರು ಈ ವ್ಯಾಪ್ತಿ ಎಲ್ಲ ಗ್ರಾಮಗಳ ಭಕ್ತರ ದಂಡು ಕೈವಾರ ಕ್ಷೇತ್ರ ತಾತಯ್ಯನವರ ಸದಾ ರವರ ಕುಟುಂಬಗಳ ಆಶೀರ್ವಾದ ಸಿಗಲೆಂದು ಶುಭ ಹಾರೈಸಿದರು. ಶ್ರೀನಿವಾಸಪ್ಪ ಅಂತ, ಸುಗಟೂರು ಜೈ ಭುವನೇಶ್ವರಿ ಕಲಾ ಸಂಘ ನಮ್ಮ ಸಂಘಟಿಸರು ಹಾಗೂ ನಮ್ಮ ಹೋಬಳಿ ಮಟ್ಟದಲ್ಲಿ ಪ್ರತಿ ವರ್ಷವೂ ರಾಮದಂಡು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ 3ನೇ ವರ್ಷದ ರಾಮದಂಡು ಪಾದಯಾತ್ರೆಯನ್ನು 22/8/2026 ಶನಿವಾರ ಬೆಳಗ್ಗೆ 7 ಗಂಟೆಗೆ ಸುಗಟೂರಿಂದ ಬಿಟ್ಟು ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ಸುಗಟೂರು ಬಿಟ್ಟು ಕೈವಾರಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಯಾವ ಊರು ಅಂದರೆ ಸುಗಟೂರಿಂದ ಕೋದಂಡರಾಮಸ್ವಾಮಿ ದೇವಾಲಯದ ಪ್ರಾರಂಭವಾಗಿ ಚಿಟ್ನಹಳ್ಳಿ, ತೊಟ್ಲಿ, ಶೆಟ್ಟಿ ಮಾದಮಂಗಲ, ಮಾದನಹಳ್ಳಿ ಕ್ರಾಸ್, ಮದನಹಳ್ಳಿ, ಜೀಡರಹಳ್ಳಿ, ಹಿರೇಕಟ್ಟಿಗೇನಹಳ್ಳಿ, ಮಾದರಕಲ್ಲು, ಮಡಬಳ್ಳಿ, ಮುತ್ತುಗದಹಳ್ಳಿ, ಕೈವಾರ ಕ್ರಾಸ್, ಬನಹಳ್ಳಿ, ಕೈವಾರ ಮಠಕ್ಕೆ ಸೇರುವುದು. ಇದರ ಪ್ರಯುಕ್ತ MR ಜಯರಾಮ್ರವರು ಧರ್ಮಾಧಿಕಾರಿಗಳು ಅವರು ಮುಂದೆ ನಿಂತು ಈ ಕಾರ್ಯಕ್ರಮಗಳನ್ನು ಮಾಡಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಾವು ಅವರಂತೆ ನಾವು ನಡಿಬೇಕಂತ ನಮ್ಮ ಸುತ್ತಮುತ್ತಲ ಗ್ರಾಮಗಳೆಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿಕೊಂಡು ಹರಿನಾಮ ಸ್ಮರಣೆ ಭಜನೆ ಮಾಡಿಕೊಂಡು ಕೈವಾರ ಮಠಕ್ಕೆ ಹೋಗುತ್ತಿದ್ದೇವೆ. ಇದಕ್ಕೆಲ್ಲ ವ್ಯವಸ್ಥೆ ಪ್ರತಿಯೊಂದು ಊರವರು ಸಹಕಾರ ಕೊಟ್ಟು ನಾವು ಒಬ್ಬರೇ ಅಂತಲ್ಲ, ಎಲ್ಲ ಊರುಗಳವರು ಸಹಕಾರದಿಂದ ಈ ಕಾರ್ಯಕ್ರಮ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬರೀ ಕಾಲ್ನಡಿಗೆ? ಹೌದು, ಕಾಲ್ನಡಿಗೆ ಮಾತ್ರ ಹೋಗ್ತಾ ಇರೋದು. ನಿಮ್ಮ ಊಟದ ವ್ಯವಸ್ಥೆ ಕೂಡ 4 ಜನ ಸೇರಿಕೊಂಡು ಅಷ್ಟೆಲ್ಲ ಸ್ವಲ್ಪ ಹಾಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸುಖವಾಗಿ ಪ್ರಯಾಣ ಮಾಡ್ತಾ ಇದ್ದೀವಿ. ಹೌದು. ಥ್ಯಾಂಕ್ ಯು ಸ್ವಾಮಿ.
ಸ್ವಾಮಿ